ಸಂಡೂರು ಬೈ ಎಲೆಕ್ಷನ್ನ ಸೋಲಿನ ನಂತರ ರೆಡ್ಡಿ ಮತ್ತು ರಾಮುಲು ನಡುವಿನ ದ್ವೇಷ ಜ್ವಾಲೆಯಾಗಿ ಈಗ ಬೆಳೆದು ನಿಂತಿದೆ. ಮನದೊಳಗೆ ಅದುಮಿಟ್ಟುಕೊಂಡಿದ್ದಂತಹ ಸಿಟ್ಟು ಆಕ್ರೋಶದ ಮಾತುಗಳೆಲ್ಲ ಈಗ ಒಂದೊಂದಾಗಿ ಹೊರಬರೋದಕ್ಕೆ ಶುರುವಾಗಿದೆ. ಅದರಲ್ಲೂ ಸರಿಸುಮಾರು 30 ವರ್ಷಗಳ ಸ್ನೇಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆ ಸ್ನೇಹದ ಅವಧಿಯಲ್ಲಿ ಮಾಡಿದಂತಹ ಕೊಲೆ, ಲೂಟಿ, ನನ್ನ ಆಸ್ತಿ ನುಂಗಿದ್ರು ಅನ್ನುವಂತಹ ಮಾತುಗಳೆಲ್ಲ ನೋಡ್ತಾ ಹೋದಾಗ ಇವರು ನಿಜಕ್ಕೂ ಆಗ ಸ್ನೇಹಿತರಾಗಿದ್ರ? ಜನಾರ್ದನ್ ರೆಡ್ಡಿ ಸಾಚಾನ, ಅವರ ಕೃತ್ಯ ಏನು ಕಮ್ಮಿನ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ರಾಮುಲು ಅವರು ಹೇಳ್ತಾ ಇರೋಂಥ ನೋಡಿದರೆ ಇಬ್ಬರು ಯಾರ ಕಥೆಯನ್ನು ಯಾವ್ಯಾವ ಸ್ವರೂಪದಲ್ಲಿ ಬಿಚ್ಚಿಡ್ತಾರೆ ಅನ್ನೋಂಥ ಕುತೂಹಲ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಅದರ ಬಗ್ಗೆನ ವರದಿ ನಿಮಗೆ ತೋರಿಸ್ತೀನಿ. ಶ್ರೀರಾಮುಲು ಅವ್ರ ವಿಷಯದಲ್ಲಿ ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ರಾಮುಲು ಅವರು ಇವತ್ತು ಸಂಡೂರು ಸೋಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದ್ರು. ನನ್ನ ಬದಲು ಶ್ರೀರಾಮುಲ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂತ ಇನ್ನೊಂದು ದ್ರೋಹ. ಅವನಲ್ಲಿ ಟ್ಯಾಲೆಂಟ್ ಇದೆ, ಅವ್ನ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು. ಏಟಿಗೆ ಎದುರೇಟು, ಮಾತು ಮಾತಲ್ಲೇ ಮಲ್ಲಯುದ್ಧ. ಹಳೆ ಜಾತಕ ಕೆದಕಿ ನೀನು ಹಾಗಿದ್ದೆ ನೀನು ಹೀಗಿದ್ದೆ ಎಂಬ ಮಟ್ಟಿಗೂ ಬಂದು ನಿಂತಿದೆ ರೆಡ್ಡಿ ರಾಮುಲು ಸಂಬಂಧ. ಈ ರೆಡ್ಡಿ ರಾಮುಲು ಜೋಡಿಯಾಗಿದ್ದ ಕಾಲವನ್ನ ನೋಡಿದ ಜನರಿಗೆ ಈಗ ಗುದ್ದಾಡುವುದನ್ನು ನೋಡುವ ಅವಕಾಶ ಸಿಕ್ಕಿದೆ. ಬಿಸಿಲನಾಡು ಬಳ್ಳಾರಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೆಸರಾಗಿದ್ದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲೂರಿಂದ. ರೆಡ್ಡಿ ರಾಮುಲು ಒಗ್ಗಟ್ಟು ನೋಡಿ ಸ್ವತಃ ರೆಡ್ಡಿ ಸಹೋದರರೇ ಜನಾರ್ದನ್ ರೆಡ್ಡಿ ಅವರಿಂದ ದೂರವಾಗಿದ್ರು. ಅಷ್ಟು ಪ್ರೀತಿ, ಸ್ನೇಹ, ವಿಶ್ವಾಸ. ರೆಡ್ಡಿ ಇಲ್ಲದೆ ರಾಮುಲು ಇಲ್ಲ, ರಾಮುಲು ಇಲ್ಲದೆ ರೆಡ್ಡಿ ಇಲ್ಲ, ರೆಡ್ಡಿ ರಾಮುಲು ಇಲ್ಲದೆ ಬಳ್ಳಾರಿಯಲ್ಲಿ ಬಿಜೆಪಿಯೇ ಇಲ್ಲ ಎಂಬಂಥ ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು. ಆ ಮಟ್ಟಿಗೆ ಗಳಸ್ಯ ಕಂಠಸ್ಯ ಗೆಳೆಯರಾಗಿದ್ದ ರೆಡ್ಡಿ ರಾಮುಲು ಮಧ್ಯೆ ಈಗ ಬಿರುಕು ಮೂಡಿದೆ. ಬರೀ ಬಿರುಕು ಮೂಡಿಲ್ಲ, ನೀನಾ ನಾನಾ ನೋಡೇ ಬಿಡೋಣ ಎಂಬಂತೆ ಸೇರಿಗೆ ಸವ್ವಾ ಸೇರು ಅನ್ನೋ ಥರ ನಿನ್ನ ಕಥೆ ಬಿಚ್ಚಿಡ್ತೀನಿ ಅಂತ ಇಬ್ಬರೂ ಸವಾಲಿಗೆ ಪ್ರತಿ ಸವಾಲು ಹಾಕ್ತಿದ್ದಾರೆ. ನನ್ನಿಂದ ನೀನು, ನಿನ್ನಿಂದ ನಾನಲ್ಲ ಅನ್ನೋ ಮಟ್ಟಿಗೆ ವಾಕ್ಸಮರಕ್ಕೆ ಇಳಿದಿದ್ದಾರೆ. ಸಂಡೂರು ಸೋಲಿನ ವಿಷಯದಲ್ಲಿ ಡಬಲ್ ಗೇಮ್ ವಾರ್. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ, ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ. ರಾಮುಲು ಅವರು ಇವತ್ತು ಸಂಡೂರು ಸೋಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದ್ರು. ಇಲ್ಲ ನೀವೆಲ್ಲ ಸರಿ ಇಲ್ಲ, ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ, ನೀವೆಲ್ಲ ಹಿಂಗ್ ಮಾಡ್ತೀರಿ, ಹಂಗ್ ಮಾಡ್ತೀರಿ. ನೋಡಿ ಸರ್, ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದ್ರೆ ಯಾರು ತಪ್ಪಿದಸ್ತಿದಾರೋ ಅವ್ರ ಬಗ್ಗೆ ನೀವು ಹೇಳಿದ್ರಾಗ್ಲಿ, ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡೂರು ಸೋಲಿಕ್ಕೆ ಕಾರಣ ಅನ್ನಂತ ಮಾತನ್ನು ಹೇಳಕ್ ಹೋಗ್ತಾ ಇದ್ರು. ಅದು ಸರಿಯಲ್ಲ ಅನ್ನಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ. ಬಳ್ಳಾರಿಯ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಯ ಸೋಲು ಇವರಿಬ್ಬರ ಮನಸ್ತಾಪಕ್ಕೆ ಒಂದು ನೆಪ. ಹಾಗೆ ನೋಡಿದ್ರೆ ಮನಸ್ಸಿನಲ್ಲಿ ಇಷ್ಟು ದಿನ ಬಚ್ಚಿಟ್ಟಿದ್ದ ಸಿಟ್ಟು, ಒಬ್ಬರ ಬಗ್ಗೆ ಇನ್ನೊಬ್ಬರಿಗಿದ್ದ ಅಸಹನೆ ಇಂದು ಮಾತಿನ ಮೂಲಕ ಧಾರೆ ಧಾರೆಯಾಗಿ ಹೊರಬಿದ್ದಿದೆ. ರೆಡ್ಡಿ ರಾಮುಲು ಮಧ್ಯೆ ರಕ್ತಸಿಕ್ತ ರಾಜಕೀಯ ಸಮರ. ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ, ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತ ಅವ್ರನ್ನ ಸಾಯಿಸ್ತೀನಿ, ಬಿಡಲ್ಲ. ನಮ್ಮ ಮಾವನ್ನ ಸಾಯಿಸ್ಬಿಟ್ರು. ರಾಮಾಯಣ, ಮಹಾಭಾರತಗಳು, ಪುರಾಣಗಳು ಎಲ್ಲದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ. ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂತ. ಏನೇ ಅಕಸ್ಮಾತ್ ರಾಮುಲು ಕ್ರಿಮಿನಲ್ ಅಂತ ಹೇಳಿದ್ರ, ಯಾರೋ ಸತ್ತೋಗಿದ್ರೆ ಇಲ್ಲ ಇವ್ನು ಮರ್ಡರ್ ಮಾಡ್ಬೇಕು ಅಂದ್ಕೊಂಡಿದ್ದ. ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದ್ರು. ಆ ದಿವಾಕರ್ ಬಾಬು ಬಂದಂತ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ಅಂತ ಹೇಳಿ ಎಷ್ಟು ನೋಡ್ರಿ, ಅವ್ರು ಹೆಂಗ್ ಲಿಂಕ್ ಮಾಡ್ತಾನೆ ನೋಡ್ರಿ. ಅವನಲ್ಲಿ ಟ್ಯಾಲೆಂಟ್ ಇದೆ, ಅವ್ನ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು. ಮಂತ್ರಿ ಮಾಡಿದ್ದೆ ನಾನು ಎಂದ ರೆಡ್ಡಿಗೆ ರಾಮುಲು ಗುದ್ದು. ಕೊಯ್ಲೇಷನ್ ಗವರ್ಮೆಂಟ್ ಬರುವ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಜನಾರ್ದನ್ ನೀನ್ ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀವಿ ಅಂತ ಹೇಳಿದ್ರು. ಆವಾಗೊಂದು ಮಾತು ಹೇಳಿದೆ, ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ. ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ರಾಮುಲ್ನ ನೀವು ನಿಮ್ ಜೊತೆಯಲ್ಲಿ
ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಬದಲು ಶ್ರೀರಾಮುಲನ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂತ ಇನ್ನೊಂದು ದ್ರೋಹ. ಅಂದ್ರೆ ನಾನೇನು ಆದಿ ಬೀದಿಯಲ್ಲಿ ಹೋದಂತ ವ್ಯಕ್ತಿಯನ್ನಲ್ಲ, ನಂದು ಪೊಲಿಟಿಕಲ್ ಫ್ಯಾಮಿಲಿ. ಅವತ್ತಿನ ಕಾಲದಲ್ಲೇ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು. ಬಸವರಾಜೇಶ್ವರ ನಮ್ಗೆಲ್ಲರಿಗೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು. ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು, ನಾನೇ ಬೆಳೆಸಿದ್ದೀನಿ, ಯಾರು ಬೆಳೆಸಬೇಕಾಗುತ್ತೆ? ಯಾರನ್ನ ಬೆಳೆಸಕ್ ಆಗಲ್ಲ ಈ ಪ್ರಪಂಚದಲ್ಲಿ. ಅವರ ಹಣೆ ಬಾರದಲ್ಲಿ ಇರಬೇಕು, ಯಾರು ಬೆಳೆಸಬೇಕು, ಯಾರು ಬೆಳೆಸ್ಕೊಳಕ್ ಆಗಲ್ಲ ಅಂತೇಳಿ. ಇಷ್ಟಕ್ಕೆ ನಿಲ್ಲಲಿಲ್ಲ ಇಬ್ಬರ ವಾಕ್ಸಮರ. ಶ್ರೀರಾಮುಲು ಅವರ ಪ್ರತಿಯೊಂದು ಗೆಲುವಿನ ಕ್ರೆಡಿಟ್ ಕೂಡ ತನಗೆ ಸೇರಬೇಕು ಎಂಬ ಲೆವೆಲ್ಗೆ ರೆಡ್ಡಿ ಇಳಿದ್ರೆ ರೆಡ್ಡಿಯನ್ನು ಮ್ಯಾಜಿಕ್ ಮಾಡಿದ್ನಾ ಅಂತ ಪ್ರಶ್ನಿಸುವುದಕ್ಕೆ ಶುರು ಮಾಡಿದ್ದಾರೆ ರಾಮುಲು. ಮೊಳಕಾಲ್ಮೂರು ವಿಷಯದಲ್ಲೂ ಕ್ರೆಡಿಟ್ ಸಮರ. 2018ರಲ್ಲಿ ಮೊಳಕಾಲ್ಮೂರು ಕಾನ್ಸ್ಟಿಟ್ಯೂನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ ಚೊಪ್ಲಿಗಳು, ಕಲ್ಲು, ಪೊರಿಕೆ ಎಷ್ಟೆಲ್ಲ ಇದಾವೆ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ ಅದು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳಕ್ ಆಗ್ಲಿಲ್ಲ. ಮ್ಯಾಕ್ಸಿಮಮ್ ಒಂದು 3 ತಾಸಲ್ಲಿ ನಾನು ಹೋಗಿ ಅದೇ ಮೊಳಕಾಲ್ಮೂರಿಗೆ ನಾನು ರೀಚ್ ಆದೆ. ಅವನಿಗೋಸ್ಕರ ನಾನು ಏನ್ ಪ್ರಚಾರ ಮಾಡಿ 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂತ ಇನ್ನೊಂದು ದ್ರೋಹ ಶ್ರೀರಾಮುಲ್ಗೆ. ನಾನು ಹೇಳ್ತೀನಿ, ಇವತ್ತು ರಾಮುಲು ಅವರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮಂದಿ, ರಾಮುಲು ಅವರು ಒಬ್ಬ ವಾಲ್ಮೀಕಿ ಜನಾಂಗದ ಮಂದಿ. ಅಂದ್ರೆ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೇ ಮ್ಯಾಜಿಕ್ ಮಾಡಿ 45,000 ಓಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಈತನ ನೋಡಿ ನನಗೆ ಮೊಣಕಾಲ್ಮೂರು ಟಿಕೆಟ್ ಕೊಟ್ಬಿಡ್ತದ. ಮುಂದುವರೆದ ರೆಡ್ಡಿ ತಾಯಿ ಎದೆಗೆ ಒದ್ದ ಮಗ ಎಂದು ರಾಮುಲುವನ್ನ ಕರೆದ್ರೆ ಪಕ್ಷಕ್ಕೆ ದ್ರೋಹ ಮಾಡುವವನು ತಾನಲ್ಲ ಎನ್ನುವುದು ಶ್ರೀರಾಮುಲು ಸಮರ್ಥನೆ. ತಾಯಿ ಪಕ್ಷ ದ್ರೋಹ ಅಂತ ಮುಗಿಬಿದ್ದ ಮಾಜಿ ಗೆಳೆಯರು. ಇವತ್ತು ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನೇ ಹೇಳ್ತಾ ಇರ್ತಾರೆ, ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನ್ ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ. ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇನೆ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹೊಡ್ಕೊಂಡು ಬಂದಿರಬಹುದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂತದ್ದು. ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿ ಅಂದ ತಕ್ಷಣ ತಾಯಿ ಇದ್ದಂತೆ. ಯಾವತ್ತೂ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ತಾಯಿಗೆ ದ್ರೋಹ ಮಾಡಂತ ಕೆಲಸ ನಾವು ಮಾಡೋಕ್ ಹೋಗಲ್ಲ. ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಮಾಡಲ್ಲ ಅಂದ್ರೆ ಮಾಡಲ್ಲ. ಇಷ್ಟೆಲ್ಲ ಆದ್ಮೇಲೆ ಇಬ್ಬರ ನಡುವೆ ಬಿಚ್ಚಿಡುವ ಮಾತುಗಳು ಬಂದಿವೆ. ರಾಮುಲು ಜೊತೆಗಿನ 42 ವರ್ಷದ ವಿಚಾರ ಬಿಚ್ಚಿಡಲು ಎಪಿಸೋಡ್ಗಳು ಬೇಕು ಎಂದು ರೆಡ್ಡಿ ಹೇಳಿದ್ರೆ ರೆಡ್ಡಿಯ ಬಗ್ಗೆ ಬಿಚ್ಚಿಡೋಕೆ 3-4 ಎಪಿಸೋಡ್ಗಳು ಸಾಕು ಎಂದು ರಾಮುಲು ತಿರುಗೇಟು ಕೊಟ್ಟಿದ್ದಾರೆ. ರಾಮುಲು ಕ್ರಿಮಿನಲ್ ಎಂದ ರೆಡ್ಡಿ ಕುಕೃತ್ಯಕ್ಕಿದೆಯಂತೆ ದಾಖಲೆ. ಈ 14 ವರ್ಷದಲ್ಲಿ ಅವರು ತುಂಬಾ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಏಜೆನ್ಸಿಗಳೇನಾದ್ರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದ್ರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಅವ್ರೇನು ಬಿಚ್ಚಿ ಬಿಡ್ತೀವಿ ಇನ್ನ ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ. ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದಾರೆ ಅನ್ನೋಂತ ನನ್ನ ದಾಖಲಾತಿ ಇದಾವೆ. ಸಮಯ ಬಂದಂತ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ. ಅವ್ರೇನು ಸಹಜ ನಾನು ಬಹಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದಾರೋ, ನನ್ನ ಹತ್ರ ದಾಖಲಾತಿ ಇದಾವೆ. ಅವ್ರು ಏನೇನ ಕೃತ್ಯಗಳು ಮಾಡಿದಾರೆ ಎಲ್ಲ ಕೃತ್ಯಗಳದ್ದು ದಾಖಲಾತಿ ಇದಾವೆ. ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀವಿ, ಟೈಮ್ ಬರಲಿ. ರೆಡ್ಡಿ ರಾಮುಲು ಮಧ್ಯೆ ಆಸ್ತಿ ಲೂಟಿ ಸಮರ. ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ, ಅಥವಾ ನಂಬಿಕೆ ದ್ರೋಹ ಮಾಡಿದಾನ, ಸ್ವಾಮಿ ದ್ರೋಹ ಮಾಡಿದಾನ, ಅಥವಾ ವಿಶ್ವಾಸ ದ್ರೋಹ ಮಾಡಿದಾರ, ಇದೆಲ್ಲವುದನ್ನ ಕೂಡ ನಾನು ಈ ಸಮಯದಲ್ಲಿ ಏನು ಮಾತಾಡಲಿಕ್ಕೆ ನಾನು ಹೋಗಲ್ಲ. ಈ ಸುಳ್ಳು ಅನ್ನಂಥದ್ದು ಬಲಾಢ್ರ ಕೈಯಲ್ಲಿ ಏನಿರುತ್ತನೋ, ಆ ಸುಳ್ಳು ಅನ್ನಂಥದ್ದು ಆ ಬಲಾಢ್ರ ಕೈ ಇದ್ದಂತ ಟೈಮಲ್ಲಿ ಅದು ಸತ್ಯ ಆಗುತ್ತೆ. ಯಾವತ್ತು ಈ ಬಲಾಢ್ರ ಅಲ್ಲಾರ್ದಂತ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ. ಇದಿಷ್ಟೇ ಅಲ್ಲ, ರೆಡ್ಡಿ ಜೈಲಲ್ಲಿದ್ದಾಗ ಬಿಡಿಸೋಕೆ ಮೋದಿ ಹತ್ರ ಮಾತಾಡಿದ್ದೆ ಅಂತ ರಾಮುಲು ಹೊಸ ಬಾಂಬ್ ಹಾಕಿದ್ದಾರೆ. ಅವತ್ತು ಜನಾರ್ದನ್ ರೆಡ್ಡಿ ಜೊತೆಲಿ ಆಲ್ಮೋಸ್ಟ್ ನಾಗೇಂದ್ರ ಅವರು ನಮ್ಮ ಪಾರ್ಟಿಯಲ್ಲಿದ್ದ ಜೈಲಲ್ಲಿದ್ರು. ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತರು ಎಲ್ಲರೂ ಜೈಲಲ್ಲಿ ಇದ್ರಪ್ಪ ಅವತ್ತಿನ ಸಂದರ್ಭದಲ್ಲಿ. ಅವತ್ತಿದ್ದಂತ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಸಾಹೇಬ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಮ್ಮ ಪಾರ್ಟಿಗೆ ದೊಡ್ಡ ಅಸೆಟ್ ಇವರೆಲ್ಲ ಕೂಡ ಪಾರ್ಟಿ ಜನಾರ್ದನ್ ರೆಡ್ಡಿ ಇದು ಬಿಗ್ ಅಸೆಟ್. ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ. ಅವ್ನ ಪಾಪ ಬಹಳ ದಿನಗಳ ಕಾಲ ಹೆಂಡತಿ ಮಕ್ಕಳು 4.5 ವರ್ಷ ಆಯ್ತು ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದು, ದಯವಿಟ್ಟು ಬಿಡಿಸಿರಿ ಅಂದ್ರಿಗಿನ ಅವತ್ತು ಪ್ರೈಮ್ ಮಿನಿಸ್ಟರ್ ಸರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾ ಕಡೆ ಹೋಗಿ ಕೈಕಾಲು ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಬಯಸಿದಂತವ್ರೆ. ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಎಂಬ ಸಮರ ನಡೆಯುತ್ತಿತ್ತು. ಈಗ ನೋಡಿದ್ರೆ ರೆಡ್ಡಿ ರಾಮುಲು ನಡುವೆ ಕಾಳಗ ಶುರುವಾಗಿದೆ. ಹಾಗಿದ್ದರೆ ರಾಜ್ಯ ಬಿಜೆಪಿಯಲ್ಲಿ ಏನ್ ನಡೆಯುತ್ತಿದೆ ಅಂತ ಕಮಲ ನಾಯಕರನ್ನ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟರು. ಈಗಾಗಲೇ ಶ್ರೀರಾಮುಲು ಅವರು ಒಪ್ಕೊಂಡಿದ್ದಾರೆ, ನಾನೇನು ಮುಂದುವರಿಯಲ್ಲ ಅನ್ನೋ ಮಾತನ್ನು. ಇದನ್ನ ಮುಕ್ತಾಯ ಮಾಡುವಂಥದ್ದಕ್ಕೆ
ಏನು ಮಾಡ್ಬೋದು ಅಷ್ಟನ್ನು ಮಾಡ್ತೀರಿ. ಶ್ರೀರಾಮುಲು ಅವರು ಕೂಡ ನಾವು ವಿನಂತಿ ಮಾಡ್ತೇನೆ, ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರ್ದು, ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮಗೆ ವಿಶ್ವಾಸ ಇದೆ, ಶ್ರೀರಾಮುಲು ಬಿಜೆಪಿ ಬಿಟ್ಟು ಹೋಗಲ್ಲ. ರಾಮುಲುಜಿ ಅವರ ಮಾತನ್ನು ನಿನ್ನೆ ಕೇಳಿದ್ರೆ ನಮಗೂ ಕೂಡ ಹರ್ಟ್ ಆಯಿತು. ಏನು ಚರ್ಚೆ ನಡೆದಿದೆ ನಾಗೂಡೆ ಮಧ್ಯೆ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಗೌರವಾನ್ವಿತ ರಾಮುಲು ಅವರು ನಮ್ಮ ನಾಯಕರು. ರೆಡ್ಡಿ ರಾಮುಲು ನಡುವೆ ಎದ್ದಿರುವ ಜಿದ್ದಾಜಿದ್ದಿ ಅಷ್ಟು ಸುಲಭವಾಗಿ ಬಗೆಹರಿಯುವ ಲಕ್ಷಣ ಕಾಣ್ತಿಲ್ಲ. ಯಾಕಂದ್ರೆ ಇವರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತಹ ಕಾಲ ಒಂದಿತ್ತು. ಆದ್ರೀಗ ಆ ಫ್ರೆಂಡ್ಶಿಪ್ ಅನ್ನ ಪಬ್ಲಿಕ್ ಆಗಿಯೇ ಒದ್ದು ದೂರವಾದಂತೆ ಕಾಣುತ್ತಿದ್ದಾರೆ. ರಾಮುಲು ಅವರ ಜಾತಕವನ್ನ ರೆಡ್ಡಿ ಜಾಲಾಡುತ್ತಿದ್ದರೆ, ರೆಡ್ಡಿಯ ಗುಣ ವಿಶೇಷತೆಗಳನ್ನ ರಾಮುಲು ಬಿಚ್ಚಿಡುತ್ತಿದ್ದಾರೆ. ಇದರಿಂದ ಯಾರಿಗೆ ಲಾಭ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ರಾಜ್ಯದ ಜನರಿಗಂತೂ ಒಂದಿಷ್ಟು ಬಿಟ್ಟಿ ಮನರಂಜನೆಯ ಜೊತೆಗೆ ಒಂದಿಷ್ಟು ಅಸಲಿಯತ್ತುಗಳ ಅರಿವಾಗುತ್ತಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.